ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಂದಿರೋದು ಮತ್ತೊಂದು ರೆಸಿಪಿಯೊಂದಿಗೆ. ಅದೇ ಮಟನ್ ಕೀಮಾ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು 250 ಗ್ರಾಮ್ ಕೀಮಾ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದು. ಅದರಲ್ಲಿ ಒಂದು 2 ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ಅರಿಶಿನ, 2 ಸ್ಪೂನ್ ಖಾರ, 1 ಸ್ಪೂನ್ ಸಾಲ್ಟ್, ಒಂದು ಅರ್ಧ ನಿಂಬೆಹಣ್ಣಿನ ರಸ, 1 ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಕಲಸು. ಒಂದು 10 ನಿಮಿಷ ಸೈಡಿಗೆ ಇಟ್ಟು ಇವಾಗ ಒಂದು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು, ಒಂದು 4 ಗ್ರೀನ್ ಚಿಲ್ಲಿ ತೊಗೊಂಡು ಅದು ಒಂದರಲ್ಲಿ 2 ಮಾಡಿ ಕಟ್ ಮಾಡಿ ಸೈಡಿಗೆ ಇಟ್ಟು ಇವಾಗ ಸ್ಟವ್ ಹಚ್ಕೊಂಡು 4 ಸ್ಪೂನ್ ಎಣ್ಣೆ ಹಾಕಿ ಅದರಲ್ಲಿ 1 ಸ್ಪೂನ್ ಜೀರಾ, ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಅದರಲ್ಲಿ ಕೀಮಾ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಯಾವುದೇ ಮುಚ್ಚಳ ಮುಚ್ಚದೇನೆ ಒಂದು 10 ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಂಡು ಅದನ್ನು ಪೇಸ್ಟ್ ಮಾಡಿ ಒಂದು 2 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಮತ್ತು ಪಾಪಿ ಸೀಡ್ಸ್ ಡ್ರೈ ರೋಸ್ಟ್ ಮಾಡಿ ಅದನ್ನು ಕೂಡ ಪೌಡರ್ ಮಾಡಿ ಒಂದು 2 ಸ್ಪೂನ್ ಸೇರಿಸ್ಕೊಂಡು ಮತ್ತೆ 10-15 ನಿಮಿಷ ಬೇಯಿಸಿದರೆ ರೆಡಿ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೇರಿಸ್ಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಕಡಿಮೆ ಟೈಮಲ್ಲಿ ಕೂಡ ಮಾಡ್ಬೋದು. ಇದ್ರ ಜೊತೆ ಚಪಾತಿ ಜೊತೆ, ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾನು ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಹೆಂಗಿತ್ತು ಅಂತ ಹೇಳಿ. ನಾವು ಕುಕ್ಕರಲ್ಲಿ ಹಾಕಿ ಮಾಡೋದಕ್ಕಿಂತ ಈ ಥರ ಒಂದು ಸರ್ತಿ ಟ್ರೈ ಮಾಡಿ, ತುಂಬ ಟೇಸ್ಟ್ ಬರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.